ತ್ರಿವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪುತ್ತೂರಿನಲ್ಲಿ ಬಿಜೆಪಿ ಲೀಡರ್ ಮಗನಿಂದ ಲವ್ ರೇಪ್ ಧೋಖಾ ನಡೆದಿದೆ. ಈ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ನಲ್ಲೂ ಪಿನ್ ಮಾಡಿರ್ತೀನಿ. ನೋಡದೇ ಇರೋರು ನೋಡ್ಬೋದು. ಆ ವಿಡಿಯೋದಲ್ಲಿ ಕೊನೆಗೆ ಒಂದು ಪ್ರಶ್ನೆಯನ್ನು ಕೂಡ ನಾನು ಕೇಳಿದ್ದೆ. ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಅಂತ ಇದ್ದಾಗ ಲವ್ ಜಿಹಾದ್ ಅಂತ ಓಡೋಡಿ ಬರ್ತಾ ಇದ್ದ ಸಂಘ ಪರಿವಾರ ಬಜರಂಗ್ ದಳದವರು ಈಗ ಪತ್ತೇನೆ ಇಲ್ಲ, ಎಲ್ಲೋಗಿದ್ದಾರೆ ಅಂತ. ಒಂದ್ ವೇಳೆ ಇದರಲ್ಲಿ ಮುಸ್ಲಿಮರು ಏನಾದ್ರು ಇದ್ದಿದ್ರೆ ಬೆಂಗಳೂರಿನಲ್ಲಿರೋ ಬಿಜೆಪಿ ನಾಯಕರು ಸಹ ಇಷ್ಟೊತ್ತಿಗೆ ಓಡೋಡಿ ಮಂಗಳೂರಿಗೆ ಹೋಗಿರ್ತಾ ಇದ್ರು. ಶೋಭಾ ಮೇಡಮ್ ದೆಹಲಿಯಲ್ಲಿ ಇದ್ಕೊಂಡೆ ಅಪ್ಪಟ ಹಿಂದಿ ಭಾಷೆಯಲ್ಲಿ ತುಮಾರೆ ಪುರುಷ್ನೆ ಅವರ ಔರತ್ಕು ಧೋಖಾ ದಿಯೆ ಅಂತ ಖಂಡಿಸಿ ಭಾಷಣ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಒಂದು ಹುಡುಗಿಗೆ ಮೋಸ ಮಾಡಿದ್ದು ಬಿಜೆಪಿ ಲೀಡರ್ ಮಗ ಅಲ್ವಾ? ಹೀಗಾಗಿ ಯಾವ ಧರ್ಮ ರಕ್ಷಕರೂ ಕಾಣ್ತಾ ಇಲ್ಲ. ಪುತ್ತೂರಲ್ಲಿ ಕೇವಲ 21 ವರ್ಷದ ಯುವಕನೊಬ್ಬ ತನ್ನ ಕ್ಲಾಸ್ಮೇಟ್ ಯುವತಿಯನ್ನ ವರ್ಷಗಳ ಕಾಲ ಲವ್ ಮಾಡಿ ಮದುವೆ ಆಗೋದಾಗಿ ಪ್ರಾಮಿಸ್ ಮಾಡಿ ಆಕೆಯನ್ನ ದೈಹಿಕವಾಗಿ ಬಳಸ್ಕೊಂಡಿದ್ದಾನೆ. ಗರ್ಭಿಣಿ ಆದ್ಮೇಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಸ್ಕೇಪ್ ಆಗಿದ್ದಾನೆ. ಈಗ ಆ ಯುವತಿಗೆ ಹೆರಿಗೆ ಆಗಿದೆ, ಗಂಡು ಮಗುವಾಗಿದೆ. ಆರೋಪಿ ಕೃಷ್ಣರಾವ್ ಪುತ್ತೂರು ಬಿಜೆಪಿ ಲೀಡರ್ ಮಗ. ಇವರ ತಂದೆ ಪುತ್ತೂರಿನ ನಗರಸಭಾ ಸದಸ್ಯರು ಕೂಡ ಆಗಿದ್ದಾರೆ. ಈ ಬಗ್ಗೆ ಮೊದಲಿನ ವಿಡಿಯೋದಲ್ಲೇ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಈಗ ಪ್ರಶ್ನೆ ಏನಂತಂದ್ರೆ, ಪುತ್ತೂರಲ್ಲಿ ಒಬ್ಬ ಹಿಂದೂ ಯುವತಿಗೆ ಮೋಸ ಆಗಿದೆ. ಸಂಘ ಪರಿವಾರ ಬಜರಂಗ್ ದಳ ಸ್ಟ್ರಾಂಗ್ ಬೇಸ್ ಮಾಡ್ಕೊಂಡಿರೋ ಪುತ್ತೂರಿನಲ್ಲೇ ಹಿಂದೂ ಯುವತಿಯ ಮಾನಕ್ಕೆ ಮರ್ಯಾದೆಗೆ ಅತಿ ದೊಡ್ಡ ಧಕ್ಕೆ ಉಂಟಾಗಿದೆ. ಆದ್ರೆ ಯಾವೊಂದು ಪ್ರತಿಭಟನೆ ಇಲ್ಲ, ಹೋರಾಟ ಚೀರಾಟ ಹರ್ಚಾಟನೂ ಇಲ್ಲ. ಅಟ್ಲೀಸ್ಟ್ ಒಂದು ಖಂಡನೆಯೂ ಕಾಣ್ತಾ ಇಲ್ಲ. ನಮ್ಗೆ ಯಾಕ್ರಿ ಬೇಕು ಆ ರಸ್ತೆ ಚರಂಡಿ ನೀರು? ಲವ್ ಜಿಹಾದ್ ಬಗ್ಗೆ ಮಾತಾಡೋಣ, ಲವ್ ಜಿಹಾದ್ ಬಗ್ಗೆ ಅಂತಿದ್ದ ನಳಿನ್ ಕುಮಾರ್ ಕಟೀಲರ ಪತ್ತೇನೂ ಇಲ್ಲ. ಇದೇ ಪುತ್ತೂರಲ್ಲಿ 2019ರಲ್ಲೂ ಇಂತಹದೇ ಒಂದು ಇನ್ಸಿಡೆಂಟ್ ಆಗಿತ್ತು. ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಅದೇ ಕಾಲೇಜಿನ ಹಿಂದೂ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಎಳ್ಕೊಂಡೋಗಿ ಗ್ಯಾಂಗ್ ರೇಪ್ ಮಾಡಿದ್ರು. ಅದನ್ನ ವಿಡಿಯೋ ಮಾಡಿ ಊರು ತುಂಬಾ ಶೇರ್ ಕೂಡ ಮಾಡಿದ್ರು. ಅವತ್ತು ಈ ದುಷ್ಕೃತ್ಯ ಮಾಡಿದ ವಿದ್ಯಾರ್ಥಿಗಳು ಬಜರಂಗ್ ದಳ ಹಾಗೂ ಎಬಿವಿಪಿಗೆ ಸೇರಿದವರಾಗಿದ್ರು. ಆಗ್ಲೂ ಇದೇ ರೀತಿಯ ಪ್ರಶ್ನೆ ಎದುರಾಗಿತ್ತು. ಹಿಂದೂ ಪರ ಸಂಘಟನೆಗಳು ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿದ್ವು. ಒಂದ್ ವೇಳೆ ಆರೋಪಿ ಸ್ಥಾನದಲ್ಲಿ ಮುಸ್ಲಿಂ ಹುಡುಗ ಇದ್ದಿದ್ರೆ ಅದನ್ನ ನಾನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಬೀಳ್ತಾ ಇತ್ತು. ಪೊಲೀಸ್ ಸ್ಟೇಷನ್ ಮುಂದೆ ಕೇಸರಿ ಶಾಲುಗಳು ಹಾರಾಡ್ತಾ ಇದ್ವು. ಈಗೆಲ್ಲಿ ಓದುವ ಕೇಸರಿ ಶಾಲುಗಳು? ಹಿಂದೂ ಯುವತಿಗೆ ಅತಿ ದೊಡ್ಡ ಅನ್ಯಾಯ ಆಗಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಆ ಶಾಲುಗಳು ಹಾರಾಡಬೇಕಾಗಿತ್ತು. ಹಿಂದೂ ಯುವತಿಗೆ ಅನ್ಯಾಯ ಮಾಡಿದ ಆ ಹುಡುಗನ ಅಪ್ಪನ ತಲೆದಂಡ ಮಾಡಿಸ್ಬೇಕಾಗಿತ್ತು. ಅದೆಲ್ಲ ಆಗೋದಿಲ್ಲ ಅಲ್ವಾ ಇವಾಗ? ಯಾಕಂದ್ರೆ ಹುಡುಗ ಮುಸ್ಲಿಂ ಅಲ್ವಲ್ಲ. ಮುಸ್ಲಿಂ ಆಗಿದ್ದಿದ್ರೆ ಇಷ್ಟೊತ್ತಿಗೆ NIA CBI ಎಲ್ಲಾನು ಬರ್ಬೇಕಿತ್ತು ಇವರಿಗೆ. ಆರಂಭದಲ್ಲಿ ಎರಡು ಕುಟುಂಬಗಳ ಮಧ್ಯೆ ರಾಜಿ ಆಗಿರುತ್ತೆ, ಮದುವೆ ಮಾಡಿಸುವ ಭರವಸೆಯನ್ನು ಕೊಟ್ಟಿರ್ತಾರೆ. ಆದ್ರೆ ಈಗ ಈ ಕೃಷ್ಣರಾವ್ ಮಗು ಹುಟ್ಟಿಸಿ ಪರಾರಿಯಾಗಿದ್ದಾನೆ. ಕಲ್ಲಡ್ಕ ಪ್ರಭಾಕರ ಭಟ್ಟ, ಅರುಣ್ ಪುತ್ತಿಲಿನಂತಹ ಹಿಂದೂ ಹುಲಿಗಳು ಸಹ ಈಗ ಬಿಲ ಸೇರಿದ್ದಾರೆ. ಹಿಂದೂ ಹುಡುಗಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸುವ ಒಂದು ಅವಕಾಶ ಈ ಹಿಂದೂ ಸಂಘಟನೆಗಳಿಗಿತ್ತು. ಆದ್ರೆ ಈಗ ಅವರೆಲ್ಲ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿ ಬಾಯಿ ಮುಚ್ಕೊಂಡು ಖಾಮೋಶ್ ಆಗಿದ್ದಾರೆ. ಇದರಿಂದ ನೊಂದ ಯುವತಿಯ ಕುಟುಂಬ ಈಗ ನ್ಯಾಯಕ್ಕಾಗಿ ಅಂಗ್ಲಾಸ್ತಾ ಇದೆ. ಆಗೋಗ್ಬಿಟ್ಟಿದೆ. ಈಗ ಆ ಹುಡುಗಿಗೆ ಗತಿ ಯಾರು? ಈ ಕೃಷ್ಣರಾವ್ ಮದುವೆ ಆಗಿಲ್ಲ ಅಂದ್ರೆ ಆ ಯುವತಿಯನ್ನ ಯಾರು ಮದುವೆ ಆಗ್ತಾರೆ? ಈಗ ಯುವತಿಯ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಕೃಷ್ಣರಾವ್ಗೆ ಜೂನ್ 23ಕ್ಕೆ 21 ವರ್ಷ ತುಂಬುತ್ತೆ, ಅದರ ನಂತರ ಮದುವೆ ಮಾಡ್ಕೊಡ್ತೀವಿ ಅಂತ ಕೃಷ್ಣರಾವ್ ಕುಟುಂಬಸ್ಥರು ಯುವತಿಯ ಕುಟುಂಬದವರಿಗೆ ಮಾತನ್ನ ಕೊಟ್ಟಿದ್ರಂತೆ. ಕೇಸ್ ಮಾಡಬೇಡಿ ಅಂತ ಹೇಳಿದ್ರಂತೆ. ಆದ್ರೆ ಜೂನ್ 23 ಆದ್ಮೇಲೆ ಆ ಹುಡುಗ ನಾಪತ್ತೆನೆ ಆಗ್ಬಿಟ್ಟಿದ್ದಾನೆ. ಈ ಬಗ್ಗೆ ಶರಣ್ ಪಂಪೆಲ್ ಜೊತೆಗೂ ಯುವತಿಯ ಕುಟುಂಬದವರು ಮಾತಾಡಿದಾರಂತೆ. ಆದ್ರೆ ಏನು ಪ್ರಯೋಜನ ಆಗಿಲ್ಲ. ಈಗ ಎಲ್ಲಿದ್ದಾರೆ ಹಿಂದೂ ಸಂಘಟನೆಯವರು ಅಂತ ಆ ಯುವತಿಯ ತಾಯಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಮ್ಮೆ ಕೇಳಿಸ್ಕೊಳ್ಳಿ ಅದನ್ನ. ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುದಿಲ್ಲ, ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಪಾರ್ಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯಾಯ ಇದನ್ನೇನು ಮದುವೆ ಮಾಡಿಸ್ತಲ್ಲ, ಹಿಂದೂಗಳನ್ನೇ ಅಲ್ವಾ? ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗ ದಳ ಎಲ್ಲ ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ನನ್ನ ಮಗಳು ಹಿಂದೆ ಅಲ್ವಾ, ಒಂದು ಹೆಣ್ಣಲ್ವಾ, ನ್ಯಾಯ ಕೊಡಿಸ್ಲಿಕ್ಕೆ. ಸಂಘ ಪರಿವಾರಕ್ಕೆ ಇದೇನು ಹೊಸದಲ್ಲ ಬಿಡಿ. ರೌಡಿ ಶೀಟರ್ ಸುಹಾಸಿಟಿ ಕೊಲೆಯನ್ನ ಮುಸ್ಲಿಮರು ಮಾಡಿದ್ದಾರೆ ಅಂತ ಬಾಯ್ ಬಡ್ಕೊಳ್ತಿರುವಾಗಲೇ ಆರೋಪಿಗಳಲ್ಲಿ ಹಿಂದೂಗಳು ಸಿಗಾಕೊಂಡ್ರು. ಇದು ಸಂಘದ ಉಗ್ರ ಪ್ರತಿಭಟನೆಗೆ ಬ್ರೇಕ್ ಹಾಕಿತ್ತು. ಎಲ್ಲರೂ ಮುಸ್ಲಿಮರೇ ಇದ್ದಿದ್ರೆ ಅವರ ಲೆಕ್ಕಾಚಾರನೇ ಬೇರೆ ಇರ್ತಾ ಇತ್ತು ಬಿಡಿ. ಆದ್ರೂ ಅಬ್ದುಲ್ ರೆಹಮಾನ್ ಅನ್ನೋ ಅಮಾಯಕನನ್ನ ಕೊಚ್ಚಿಕೊಂದು ಅದಕ್ಕೆ ಪ್ರತೀಕಾರನ ಹೆಸರಿಟ್ಟು ಮೆರೆದಾಡಿದ್ರು. ಈಗ ಈ ಕೇಸ್ನಲ್ಲೂ ಅದೇ ನಾಜುಕೂತನ ಕಾಣ್ತಾ ಇದೆ. ಒಂದ್ ವೇಳೆ ಬೇರೆ ಯಾವುದೇ ಯುವತಿಯನ್ನ ಮುಸ್ಲಿಂ ಹುಡುಗ ಕಣ್ಣೆತ್ತಿ ನೋಡಿದ ಒಂದೇ ಒಂದು ಮಾಹಿತಿ ಬಂದ್ರೂ ಸಾಕಿತ್ತು, ಅದು ಲವ್
ಅದು ಹಾಗೆ ಹೀಗೆ ಅಂತ ಗಂಟ್ಲನ್ನು ಹರಿದುಕೊಳ್ತಾ ಇದ್ರು. ಈಗ ಅದೇ ಹಿಂದೂ ಯುವತಿಗೆ ತಮ್ಮದೇ ಯುವಕನೊಬ್ಬ ಧೋಖಾ ಮಾಡಿ ಪರಾರಿಯಾಗಿದ್ದಾನೆ. ಈಗ ಇವರ ನಾಲಿಗೆ ಹೊರಳ್ತಾ ಇಲ್ಲ. ಆರೋಪಿ ಅಪ್ಪ ಬಿಜೆಪಿ ಲೀಡರ್ ಆದ್ರೇನು ಬಜರಂಗ್ ದವನ ಆದ್ರೇನು ಆರೋಪಿಗೆ ತಕ್ಕ ಪಾಠ ಆಗ್ಬೇಕು ಅಂತ ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತನಾದವನು ಮುಂದೆ ಬಂದು ಹೇಳ್ತಾ ಇಲ್ಲ. ಇದೇ ಇವರ ಹಿಂದುತ್ವ, ಇದೇ ಇವರ ಧರ್ಮ ರಕ್ಷಣೆ. ಅನ್ಯಾಯ ಕಂಡಲ್ಲಿ ಎಲ್ಲ ಮುಸ್ಲಿಮರಿಂದ ತಪ್ಪುಗಳಾದಾಗ ಮಾತ್ರ ಇವರ ಪೌರುಷ ಎದ್ದು ಕಾಣುತ್ತೆ. ಮುಸ್ಲಿಮರಿದ್ದಾಗ ಮಾತ್ರ ಹಿಂದೂ ನಾವೆಲ್ಲ ಒಂದು ಅನ್ನೋ ಮಾತು ಬರುತ್ತೆ. ಇಲ್ಲ ಅಂದ್ರೆ ನಾವ್ಯಾರೋ ಅವ್ರ್ಯಾರೋ. ಈ ಹಿಂದೂ ಸಂಘಟನೆಗಳ ಹಣೆಬರ ಗೊತ್ತಾಗ್ಬೇಕಂದ್ರೆ ಅನ್ಯಾಯಕ್ಕೊಳಗಾಗಿರೋ ಆ ಯುವತಿ ಮತ್ತು ಆಕೆ ಕುಟುಂಬದವ್ರ ಹತ್ರ ಕೇಳಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.